ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೇರಳದ ಶಬರಿಮಲೆಯಲ್ಲಿ ಚಿನ್ನ ಕಳವು ಪ್ರಕರಣ ಇದೀಗ ಬೆಂಗಳೂರು ನಗರದ ಹಲವು ಕಡೆ ಇಡಿ ದಾಳಿಯಾಗಿದೆ. ರಾಜ್ಯದ ಬೆಂಗಳೂರು, ಬಳ್ಳಾರಿ ಹಾಗೂ ತಿರುವನಂತಪುರಂನಲ್ಲಿ, ಕೇರಳದ ತಿರುವನಂತಪುರಂನಲ್ಲಿ ಈ ರೇಡ್ ಆಗಿರುವುದು. ಶಬರಿಮಲೆಯಲ್ಲಿ ಚಿನ್ನ ಕಳವು ಪ್ರಕರಣ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾದಂತಹ ಪ್ರಕರಣ ಇದು. ಈ ಪ್ರಕರಣದ ಭಾಗವಾಗಿ ಇದೀಗ ಬೆಂಗಳೂರು, ಬಳ್ಳಾರಿ, ತಿರುವನಂತಪುರಂನಲ್ಲಿ ರೇಡ್ ಆಗಿರೋದು. ಶ್ರೀರಾಂಪುರ ಅಯ್ಯಪ್ಪ ದೇಗುಲ ಟ್ರಸ್ಟಿ ಮನೆ ಮೇಲೆ ದಾಳಿಯಾಗಿದೆ. ಇದೀಗ ಬಳ್ಳಾರಿಯ ರದ್ದಂ ಜ್ಯುವೆಲರ್ಸ್ ಓನರ್ ಮೇಲೆಯೂ ಕೂಡ ದಾಳಿಯಾಗಿದೆ. ಇದರ ಜೊತೆಗೆ ಉನ್ನಿಕೃಷ್ಣನ್ ಮನೆ ಮೇಲೆ ಇಡಿ ದಾಳಿ ಮಾಡಲಾಗಿದೆ. ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಚಿನ್ನ ಕಳವು ಮಾಡಿದ್ದ ಉನ್ನಿಕೃಷ್ಣನ್ ಈ ಹಿಂದೆ ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಸ್ಮಾರ್ಟ್ ಕ್ರಿಯೇಷನ್ಸ್ ಗೋವರ್ಧನ್ ಮನೆ, ಪೊಟ್ಟಿ ಉನ್ನಿಕೃಷ್ಣನ್ ತಂತ್ರಿ ಮನೆಯಲ್ಲಿ ಇದೀಗ ಪರಿಶೀಲನೆ ಮಾಡಲಾಗ್ತಾ ಇದೆ. ಬೆಂಗಳೂರು ನಗರದ ಹಲವು ಕಡೆ ಆಗಿರುವಂತಹ ಇಡಿ ದಾಳಿ ಇದು. ಬೆಂಗಳೂರು ಮತ್ತು ಬಳ್ಳಾರಿ ರಾಜ್ಯದ 2 ಕಡೆಗಳಲ್ಲಿ ಇಡಿ ದಾಳಿಯಾಗಿದೆ. ಶಬರಿಮಲೆಯಲ್ಲಿ ಚಿನ್ನ ಕಳವು ಪ್ರಕರಣ. 42 kg ಚಿನ್ನದ ತಟ್ಟೆಗಳನ್ನು ಬಳಸಬೇಕಾಗಿತ್ತು ಅನ್ನುವಂಥದ್ದಿತ್ತು 2019ರಲ್ಲಿ. ಇದರಲ್ಲಿ 4.5 kg ಚಿನ್ನ ಕಳುವಾಗಿದೆ ಎನ್ನುವಂಥ ಗಂಭೀರವಾದಂಥ ಆರೋಪ. ಇದಕ್ಕಾಗಿ ಕೇರಳ ಹೈಕೋರ್ಟ್ ಒಂದು SITಯನ್ನು ರಚನೆ ಮಾಡಿದೆ. ಈ ಸಂಬಂಧ ಇದೀಗ ಇಡಿ ದಾಳಿಯಾಗಿರೋದು. ಇದರಲ್ಲಿ ಕೆಲವೊಂದಿಷ್ಟು ಜನರನ್ನು, ಈಗಾಗಲೇ 12-13 ಜನರನ್ನು ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಇದೀಗ ಬೆಂಗಳೂರಿನ ಪ್ರದೇಶ ಮತ್ತು ಬಳ್ಳಾರಿಯಲ್ಲಿ ದಾಳಿಯಾಗಿದೆ. ಬೆಂಗಳೂರಿನಲ್ಲಿ ಚಿನ್ನ ಕಳವು ಮಾಡಿದ್ರು ಉನ್ನಿಕೃಷ್ಣನ್ ಅಂತ. ಉನ್ನಿಕೃಷ್ಣನ್ ಮನೆ ಮೇಲೆ ಇಡಿ ದಾಳಿ ಮಾಡಿದೆ, ಪರಿಶೀಲನೆ ಮಾಡ್ತಾ ಇದೆ. ಮತ್ತು ಬಳ್ಳಾರಿಯ ರದ್ದಂ ಜ್ಯುವೆಲರ್ಸ್ ಓನರ್ ಮೇಲೆಯೂ ಕೂಡ ದಾಳಿ ಮಾಡಲಾಗಿದೆ. ಮತ್ತೊಂದು ಕಡೆ ಶ್ರೀರಾಂಪುರ ಅಯ್ಯಪ್ಪ ದೇಗುಲ ಟ್ರಸ್ಟಿ ಮನೆ ಮೇಲೂ ಕೂಡ ಇದೀಗ ದಾಳಿಯಾಗಿರೋದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಜನರನ್ನು ಬಂಧಿಸಲಾಗಿದೆ. ಮತ್ತೊಂದು ಕಡೆ ಮಾಹಿತಿಯನ್ನು ಕೂಡ ಕಲೆ ಹಾಕಲಾಗ್ತಾ ಇದೆ. ಮತ್ತೊಂದು ಕಡೆ ಈ ರದ್ದಂ ಜ್ಯುವೆಲರ್ಸ್ ಮಾಲೀಕ ಗೋವರ್ಧನ್ ಸೇರಿದಂತೆ ಕೆಲವೊಂದಿಷ್ಟು ಜನರನ್ನು ಬಂಧಿಸಲಾಗಿದೆ. ಈ ಪ್ರಕರಣದ ತನಿಖೆ ಮಾಡಲಾಗ್ತಾ ಇದೆ. ದೇವಸ್ಥಾನದ ಭಂಡಾರದಲ್ಲಿದ್ದಂಥ 42 kg ಚಿನ್ನದ ತಟ್ಟೆಗಳನ್ನು ಕರಗಿಸಿ ಶುದ್ಧೀಕರಿಸಿ ಅದನ್ನು ಲೇಪನ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿತ್ತು. ಅದರಲ್ಲಿ 4.5 kg ಚಿನ್ನ ನಾಪತ್ತೆ ಆಗಿದೆ ಎನ್ನುವಂಥ ಆರೋಪ. ಇದನ್ನು ತನಿಖೆ ಮಾಡುವ ದೃಷ್ಟಿಯಿಂದ ಹೈಕೋರ್ಟ್ SIT ಕೂಡ ರಚನೆ ಮಾಡಿದೆ. ಇಡಿ ದಾಳಿಯಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ, ಶಬರಿಮಲೆ ಸನ್ನಿಧಾನದ ಈ ಗರ್ಭಗುಡಿಯ ಚಿನ್ನ ಕಳವು ಪ್ರಕರಣ ಇಡಿ ದಾಳಿಯಾಗಿದೆ ಅಂತೆ. ಎಲ್ಲೆಲ್ಲಿ ದಾಳಿಯಾಗಿದೆ, ಏನು ಮಾಹಿತಿ ಇದೆ? ಪ್ರವೀಣ್, ಶಬರಿಮಲೆಯಲ್ಲಿ ಚಿನ್ನ ಕಳವು ಪ್ರಕರಣ ಅಂದ್ರೆ ಏನೋ ಕೋಟಿಂಗ್ ಮಾಡೋದಕ್ಕೆ, ಅಂದ್ರೆ ದ್ವಾರಬಾಗಿಲಿಗೆ ಅಲ್ಲೆಲ್ಲವೂ ಕೂಡ ಕೋಟಿಂಗ್ ಮಾಡೋದಕ್ಕೆ ಏನೋ ಗುತ್ತಿಗೆಯನ್ನು ಕೊಡಲಾಗಿತ್ತು. ಕೋಟಿಂಗ್ ನಲ್ಲಿ ಸಾಕಷ್ಟು ಅಕ್ರಮವನ್ನು ಮಾಡಿ ಚಿನ್ನ ಕದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ತಂಡ ಇತ್ತೀಚೆಗೆ, ಅಂದ್ರೆ ಕೆಲ ತಿಂಗಳ ಹಿಂದೆ ಬೆಂಗಳೂರಿನಲ್ಲೇ ಈ ಉನ್ನಿಕೃಷ್ಣನ್ ಏನಿದ್ದಾನೆ ಆತನ ಮನೆಯ ಮೇಲೆ ದಾಳಿಯನ್ನ ಕೂಡ ದಾಳಿ ಮಾಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ರು. ಇವತ್ತು ಅದರ ಮುಂದುವರೆದ ಭಾಗವಾಗಿ ಇಡಿ ಅಧಿಕಾರಿಗಳು, ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಬೆಂಗಳೂರು, ಬಳ್ಳಾರಿ ಮತ್ತೆ ತಿರುವನಂತಪುರಂನಲ್ಲಿ ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಇನ್ನು ಬೆಂಗಳೂರಿನ ಈ ಶ್ರೀರಾಂಪುರದ ಅಯ್ಯಪ್ಪ ದೇವಸ್ಥಾನ ಮತ್ತು ಟ್ರಸ್ಟಿ ಮನೆ ಮೇಲೆ ದಾಳಿಯನ್ನ ನಡೆಸಲಾಗಿರುವಂತದ್ದು. ಮತ್ತು ಬಳ್ಳಾರಿಯ ಈ ಜ್ಯುವೆಲರ್ ಏನಿದೆ ಆ ಒಂದು ಜ್ಯುವೆಲರ್ ಅಂಗಡಿಯ ಓನರ್ ಮನೆ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ಇನ್ನು ಉನ್ನಿಕೃಷ್ಣನ್ ಏನಿದ್ದಾನೆ ಈತನೇ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಆಗಿದ್ದಾನೆ. ಹೀಗಾಗಿ ದೇವಾಲಯದಲ್ಲಿ ಆಗಿದ್ದಂತಹ ಈ ಚಿನ್ನ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ SIT ಅಧಿಕಾರಿಗಳು ದಾಳಿಯನ್ನು ನಡೆದಿದ್ದಾರೆ. ಸ್ಮಾರ್ಟ್ ಕ್ರಿಯೇಷನ್ಸ್ ಗೋವರ್ಧನ್ ಮನೆ ಮತ್ತು ಪೊಟ್ಟಿ ಉನ್ನಿಕೃಷ್ಣನ್ ಮತ್ತು ತಂತ್ರಿ ಮನೆಯಲ್ಲಿ ಈಗ ಪರಿಶೀಲನೆ ನಡೆಸಲಾಗಿರುವಂತದ್ದು. ಇನ್ನು ಮಹತ್ವದ ದಾಖಲೆಗಳಾಗಿರಬಹುದು ಮತ್ತು ಕೆಲ ವಸ್ತುಗಳಾಗಿರಬಹುದು ಅವುಗಳನ್ನು ಕೂಡ ಪರಿಶೀಲನೆ ನಡೆಸುವಂತದ್ದಾಗಿರಬಹುದು, ಎಲ್ಲವನ್ನೂ ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಏನಿದೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಸಾಕಷ್ಟು ನಿರ್ಧಾರಕ್ಕೂ ಕೂಡ ಬಂದಿರುತ್ತೆ, ಕೇರಳ ಸರ್ಕಾರ. ಅದಾದ ಮೇಲೆ ಈ ಪ್ರಕರಣದಲ್ಲಿ ಸಾಕಷ್ಟು ಜನರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಕೂಡ ಗೊತ್ತಾಗಿರುತ್ತೆ. ಹೀಗಾಗಿ ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಾಗಿರಬಹುದು ಮತ್ತು ಈಗ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಅಕ್ರಮವಾಗಿ ಇಲ್ಲಿ ಏನೆಲ್ಲ ಹಣದ ವರ್ಗಾವಣೆ ಆಗಿರುತ್ತೆ ಮತ್ತು ಈ ಚಿನ್ನ ಮಾರಿದಂತಹ
ಹಣವನ್ನ ಕೆಲವೊಂದು ಅಕೌಂಟ್ಗಳಿಗೂ ಕೂಡ ಏನ್ ಟ್ರಾನ್ಸ್ಫರ್ ಮಾಡಲಾಗಿತ್ತು. ಆ ಹಿನ್ನೆಲೆಯಲ್ಲಿ ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸಲಾಗ್ತಾ ಇರುವಂತದ್ದು. ಈ ದಾಳಿ ಸಂಜೆವರೆಗೂ ಕೂಡ ಹೀಗೆ ಮುಂದುವರಿಯುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಪ್ರವೀಣ್. ಓಕೆ ವಿಶ್ವನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.